ಆಕ್ಚುಲ್ ಆಗಿ ಇವಾಗ ರಘು ಮತ್ತೆ ಧ್ರುವಂತ್ ಅವ್ರ ನಡುವೆ ಒಂದು ನಾಮಿನೇಷನ್ ಜಗಳ ಆಗ್ತಿದೆ ಅಂತಾನೆ ಅನ್ಬೋದು. ಇದು ಎರಡನೇ ಪ್ರೊಮೋದಲ್ಲೂ ಕೂಡ ಒಂದು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋ ರೀತಿ ಒಂದು ಜಗಳ ಆಗ್ತಿದೆ. ಅದೇ ತರ ಒಂದಿಷ್ಟು ಲೈವ್ ಅಪ್ಡೇಟ್ಸ್ ಇದೆ, ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ, ಲೈವ್ ಅಲ್ಲಿ ಏನೆಲ್ಲ ಆಗಿತ್ತು ಕಂಪ್ಲೀಟ್ ಆಗ್ಬಿಡೋದಲ್ಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡಿದ ಮುಂಚೆ ನೀವೇನಾದ್ರೂ ಹೊಸಬ್ರು ಆಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋದನ್ನ ಲೈಕ್ ನ ಮಾಡಿ. ಅದೇ ತರ ಇವಾಗ ಮೇನ್ ವಿಷಯಕ್ಕೆ ಬರ್ತೀನಿ. ಬೆಳಗಿನ ಒಂದು ಪ್ರೋಮೋನ ಬಿಟ್ಟಿದ್ರು, ಆ ಒಂದು ಪ್ರೋಮೋದಲ್ಲಿ ರಾಶಿಕಾ ಮತ್ತೆ ರಕ್ಷಿತಾ ಅವ್ರ ನಡುವೆ ಒಂದು ನಾಮಿನೇಷನ್ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋ ರೀತಿ ಜಗಳ ಆಗಿತ್ತು. ಅದೇ ತರ ಇವಾಗ ಧ್ರುವಂತ್ ಮತ್ತೆ ರಘು ಅವ್ರ ನಡುವೆ ಒಂದು ಜಗಳ ಆಗಿದೆ. ಅದನ್ನ ಸೈಡ್ ಇಡೋದಾದ್ರೆ ಇವಾಗ ಈ ವಾರದ ನಾಮಿನೇಷನ್ ಬಗ್ಗೆ ಮಾತಾಡೋದಾದ್ರೆ, ಈ ವಾರ ಯಾವುದೇ ರೀತಿ ನಾಮಿನೇಷನ್ ಇಲ್ಲ ಅಂತ ಅನ್ಕೊಂಡಿದ್ರೆ ಅದು ತಪ್ಪು. ಏನಕ್ಕೆ ಅಂತ ಅಂದ್ರೆ ಎಲ್ಲಾರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಸ್ವಲ್ಪ ಜನ ನಾಮಿನೇಟ್ ಆಗಿಲ್ಲ, ಸ್ವಲ್ಪ ಜನ ನಾಮಿನೇಟ್ ಆಗಿರ್ತಾರೆ ಅಂತ. ಎಕ್ಸ್ಪೆಷಲಿ ಕಾವ್ಯ ಅವರು ನಾಮಿನೇಟ್ ಆಗಿದ್ದಾರಾ ಇಲ್ವಾ ಅಂತ ಸುಮಾರು ಜನ ಕೇಳ್ತಾ ಇದ್ರೆ, ಈ ವಾರ ಎಲ್ಲಾರು ಕೂಡ ನಾಮಿನೇಟ್ ಆಗಿದ್ದಾರೆ. ಅದೇ ತರ ಕ್ಯಾಪ್ಟನ್ ಧನುಷ್ ಅವ್ರನ್ನ ಬಿಟ್ಟು ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ. ಏನಿಗೆ ಅಂತಂದ್ರೆ ಕ್ಯಾಪ್ಟನ್ ಆಗಿರೋದ್ರಿಂದ ನೆಕ್ಸ್ಟ್ ಆಲ್ರೆಡಿ ಅವರು ಫಿನಾಲೆ ವೀಕ್ ಗೆ ಎಂಟ್ರಿನ ಕೊಟ್ಟಿದ್ದಾರೆ. ಅದೇ ರೀತಿ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇದೆ. ಅದೇನಾದ್ರೂ ಅಪ್ಡೇಟ್ ಬಂದ್ರೆ ನಾನು ನಿಮ್ಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕ್ತೀನಿ. ಮತ್ತೆ ಈ ವೀಕೆಂಡ್ ಅಲ್ಲೂ ಕೂಡ ಎಲಿಮಿನೇಷನ್ ಇರುತ್ತೆ. ಟೋಟಲ್ ಆಗಿ ಈ ವಾರ ಡಬಲ್ ಎಲಿಮಿನೇಷನ್ ಇರುತ್ತೆ. ಅದು ಸಿಂಗಲ್ ಆಗಿ ನಡೆಯುತ್ತೆ. ಯಾರು ಆಗ್ತಾರೆ, ಯಾರು ಹೋಗ್ತಾರೆ, ಅಂದ್ರೆ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಕೂಡ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೋದಿಕ್ಕೆ ಆಗೋದಿಲ್ಲ. ಆ ರೀತಿ ಒಂದು ಎಲಿಮಿನೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಈ ವಾರ ಅಂತಾನೆ ಅನ್ಕೊಳ್ಬಹುದು. ಮತ್ತೆ ಈ ಸೀಸನ್ ಅಲ್ಲಿ ಅಂದ್ರೆ ಟಾಪ್ 6 ನ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಅದಲ್ಲದೆ ನಾವು ಟಾಪ್ 5 ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಈ ಸೀಸನ್ ನಲ್ಲಿ. ನೆಕ್ಸ್ಟ್ ವೀಕ್ ಕೂಡ ಮಿಡ್ ವೀಕ್ ಎಲಿಮಿನೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಪ್ರತಿ ವರ್ಷನೂ ಕೂಡ ಟಾಪ್ 6 ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ಬಟ್ ಈ ವಾರ ಅಂದ್ರೆ ಈ ಸೀಸನ್ ನಲ್ಲಿ ಟಾಪ್ 5 ಬರೋ ಸಾಧ್ಯತೆ ಜಾಸ್ತಿ ಇದೆ ಅಂತಾನೆ ಅನ್ಕೊಳ್ಬಹುದು. ಇದಿಷ್ಟು ಒಂದು ನಾರ್ಮಲ್ ಆಗಿ ಅಪ್ಡೇಟ್ಸ್. ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ ಕ್ಯಾಪ್ಟನ್ ಧನುಷ್ ಅವ್ರನ್ನ ಬಿಟ್ಟು. ಮತ್ತೆ ಇನ್ನೊಂದು ಎಲಿಮಿನೇಷನ್ ಅಪ್ಡೇಟ್. ಇವಾಗ ಪ್ರೋಮೋ ಬಗ್ಗೆ ಮಾತಾಡೋದಾದ್ರೆ, ಬೆಳಗಿನ ಒಂದು ಪ್ರೋಮೋನ ಬಿಟ್ಟಿದ್ರು. ಆ ಒಂದು ಪ್ರೋಮೋದಲ್ಲೂ ಕೂಡ ಒಂದು ಜಗಳ ಆಗಿತ್ತು. ರಾಶಿಕಾ ಮತ್ತೆ ರಕ್ಷಿತಾ ಅವ್ರ ನಡುವೆ ಒಂದು ಜಗಳ ಆಗಿತ್ತು. ಅದು ಕೂಡ ನಾಮಿನೇಷನ್ ರಿಲೇಟೆಡ್ ಆಗಿ. ಇಲ್ಲಿ ಧ್ರುವಂತ್ ಅವರು ಕೂಡ ಇಲ್ಲಿ ರಘುನ ನಾಮಿನೇಟ್ ಮಾಡುವಾಗ ಜಗಳ ತಂದಿದ್ದಾರೆ. ಆ ಒಂದು ಜಗಳನು ಕೂಡ ಜಾಸ್ತಿ ಜೋರಾಗಿ ಆಗಿದೆ ಅಂತಾನೆ ಅನ್ಬೋದು. ಇದರಲ್ಲೂ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಪ್ರೋಮೋನ ನೋಡ್ಬಿಟ್ಟು ಯಾರು ಕೂಡ ಡಿಸೈಡ್ ಮಾಡೋದಿಕ್ಕೆ ಆಗೋದಿಲ್ಲ. ಈ ಒಂದು ನಾಮಿನೇಷನ್ಸ್ ಆಗಿರ್ಬೋದು, ನೆಕ್ಸ್ಟ್ ಏನಾರು ಅಂದ್ರೆ ಪ್ರೆಡಿಕ್ಟಬಲ್ ಆಗಿ ಎಪಿಸೋಡ್ ಅಲ್ಲಿ ಇದೇ ರೀತಿ ಆಗತ್ತೆ, ಏನೊಂದು ಪ್ರೋಮೋನ ಬಿಟ್ಟಿದಾರಲ್ಲ ಅದೇ ರೀತಿ ಆಗತ್ತೆ ಅಂತ ಈ ವರ್ಷ ಅಂತೂ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಈ ಒಂದು ಪ್ರೋಮೋದಲ್ಲೂ ಕೂಡ ಒಂದ್ ಸ್ವಲ್ಪ ಕಟ್ಟಿಂಗ್ ಮಾಡಿದ್ದಾರೆ. ಅಂದ್ರೆ ಪ್ರೀ ಕಟ್ ಅಂತ ಇರುತ್ತಲ್ಲ, ಎಪಿಸೋಡ್ ಗಿಂತನೂ ಕೂಡ ಇದು ಪ್ರೋಮೋದಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟು ಅಲ್ಲಿ ಒಂದು ಜಗಳನ ಕಟ್ ಮಾಡಿದ್ದಾರೆ. ಇದನ್ನು ಕೂಡ ಮ್ಯಾನ್ ಹ್ಯಾಂಡ್ಲಿಂಗ್ ಜಾಸ್ತಿ ರೀತಿ ಹೋಗುತ್ತೆ. ಏನಕ್ಕೆ ಅಂತ ಅಂದ್ರೆ ಪರ್ಸನಲ್ ವಿಷಯಕ್ಕೆ ಹೋಗ್ತಾರೆ. ಇಲ್ಲಿ ಧ್ರುವಂತ್ ಅವರು ನಾಮಿನೇಟ್ ಮಾಡುವಾಗ ರಘು ಅವ್ರನ್ನ ಒಂದು ವಿಷಯನ ತರ್ತಾರೆ. ಇವ್ರೇನು ಮಾಡಿಲ್ಲ, ಬರೀ ಅಡ್ಗೆ ಮನೇಲಿ ಆ ಕೆಲಸ ಮಾಡಿದೀನಿ, ಈ ಕೆಲಸ ಮಾಡಿದೀನಿ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಅವರು ಪರ್ಸನಲ್ ವಿಷಯಕ್ಕೆ ಹೋಗ್ತಾರೆ. ಏನ್ ಸಾಧನೆ ಮಾಡಿದಾರೆ ಆ ತರ ಒಂದು ಪರ್ಸನಲ್ ನ ವಿಷಯನ ತಗೊಂಡು ಅಲ್ಲಿ ಪಾಯಿಂಟ್ ಆಫ್ ವ್ಯೂ ಹೋಗಿ ಬೇರೆ ರೀತಿ ಅದು ಹೋಗುತ್ತೆ. ನಾರ್ಮಲ್ ಆಗಿ ಬಿಗ್ ಬಾಸ್ ಅಂತ ಅಂದ್ಮೇಲೆ ಅಲ್ಲಿ ಏನ್ ವಿಷಯ ಇದೆ ಅದ್ರ ಬಗ್ಗೆ ಮಾತಾಡ್ಬೇಕು. ಅವ್ರು ಪರ್ಸನಲ್ ಆಗಿ ಹೋಗಿರೋದ್ರಿಂದ ರಘುನು ಕೂಡ ಟ್ರಿಗರ್ ಆಗ್ತಾರೆ. ನಾನು ಏನ್ ಅಡಿಗೆ ಮಾಡ್ತೀನಿ, ನಾನು ಏನೇನೆಲ್ಲ ಮಾಡ್ತೀನಿ ಅದನ್ನ ತಿನ್ಬಾರ್ದು, ನಿನ್ಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಅದನ್ನ ತಿನ್ಬಾರ್ದು, ಹಂಗೆ ಇರ್ಬೇಕು ನೀನು, ಅವಾಗ ನೋಡ್ತೀನಿ ನಿನ್ ಚಾಲೆಂಜ್ ಅನ್ನ ಒಪ್ಕೊಳ್ತೀನಿ ಅಂತ ಅಂತಾರೆ. ಅದಾದ್ಮೇಲೆ ಧ್ರುವಂತ್ ಅವರು ಒಂದು ವಿಷಯನ ಡೈರೆಕ್ಟ್ ಆಗಿ ಬೇರೆ ಟಾಪಿಕ್ ಗೆ ಹೋಗುತ್ತೆ. ಅದು ಧ್ರುವಂತ್ ಅವ್ರು ಹೇಳ್ತಾರೆ, ನಮ್ ಮನೆಗ್ ಬಂದಿ ನೀವು ನೋಡಿ, ಅವಾಗ ನಿಮ್ಗೆಲ್ಲ ಗೊತ್ತಾಗುತ್ತೆ ಏನ್ ವಿಷಯ ಏನ್ ಕತೆ ಅಂತ. ಅವಾಗ ರಘುನು ಕೂಡ ಟ್ರಿಗರ್ ಆಗಿ ಆ ಒಂದು ಪಾಯಿಂಟ್ ಅನ್ನ ಜಾಸ್ತಿ ಎಕ್ಸ್ಪ್ರೆಸ್ ನ ಮಾಡ್ತಾರೆ. ಅಂದ್ರೆ ನಾನ್ ಎಲ್ಲಿಗ್ ಬೇಕು ಅಲ್ಲಿಗ್ ಕರಿ, ನಾನು ಬರ್ದೇ ಬರ್ತೀನಿ, ನಾನು ಎಲ್ಲೂ ಬರ್ದಂತೆ ಇರೋದಿಲ್ಲ, ಇದೇ ಪ್ಲೇಸ್ ಕೇಳು ಅಲ್ಲೇ ಬಂದ್ ಬರ್ತೀನಿ ಅಂತ ಒಂದು ಮ್ಯಾನ್ ಹ್ಯಾಂಡ್ಲಿಂಗ್ ಸಿಚುವೇಶನ್ ಗೆ ಹೋಗುತ್ತೆ ಅಂತಾನೆ ಅನ್ಕೊಳ್ಬಹುದು. ಬಟ್ ಇಲ್ಲಿ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯೋಚನೆ ಮಾಡಿದ್ರೆ ಒಂದು ಬಿಗ್ ಬಾಸ್ ವಿಷಯನ ಬಿಟ್ಟು ಇವರು ಅವ್ರ ಪರ್ಸನಲ್ ವಿಷಯಕ್ಕೆ ಕಾಲಿಡ್ತಾ ಇದಾರೆ ಅಂತಾನೆ ಅನ್ಕೊಳ್ಬಹುದು ನಾವು. ಅಲ್ಲಿ ಬೇರೆ ಸಾಧನೆ ಬಗ್ಗೆ ಹೋಗುತ್ತೆ, ನೀವೆಲ್ಲ ಏನ್ ಮಾಡಿದಿರಾ ಅಂತ ಕೂಡ ಹೋಗುತ್ತೆ. ಆ ಒಂದು ವಿಷಯದಲ್ಲಿ ನೋಡ್ತಾರ ಒಂದ್ ಸ್ವಲ್ಪ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೆಳಗಡೆ ಇದ್ದಾರೆ ಇಬ್ರು ಕೂಡ. ಇದ್ರಲ್ಲಿ ಇಬ್ರದ್ದು ತಪ್ಪು ಇಬ್ರದ್ದು ಸರಿ ಅಂತಾನು ಕೂಡ ಹೇಳೋದಿಕ್ ಆಗೋದಿಲ್ಲ. ಪ್ರೋಮೋ ಜಡ್ಜ್ ಮಾಡಿ ಏನಂತೂ ಏನು ಹೇಳಕ್ ಆಗೋದಿಲ್ಲ, ಎಪಿಸೋಡ್ ಅಲ್ಲೇ ನೋಡ್ಬೇಕಾಗಿರುತ್ತೆ. ಬಟ್ ಪ್ರೋಮೋ ಮಾತ್ರ ಮಸ್ತ್ ಆಗಿದೆ. ಬೆಳಗ್ಗೆನೂ ಕೂಡ ಅದೇ ರೀತಿ ಮ್ಯಾನ್ ಹ್ಯಾಂಡ್ಲಿಂಗ್ ಬಂತು, ಇವಾಗ್ಲೂ ಕೂಡ ಅದೇ ರೀತಿ ಬಂದಿದೆ. ಬಟ್ ನೆಕ್ಸ್ಟ್ ಏನಾದ್ರು ಪ್ರೋಮೋ ಬಿಟ್ರೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತಿದ್ವಿ. ಮತ್ತೆ ಲೈವ್ ಅಪ್ಡೇಟ್ಸ್ ಎಲ್ಲಾನು ಕೂಡ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಆಗ್ತಾ ಇದೆ. ಇವತ್ತೇ ವೋಟಿಂಗ್ ಲೈನ್ ಅಪ್ ಓಪನ್ ಆಗುತ್ತೆ, ಬುಧವಾರ ಎಲಿಮಿನೇಷನ್ ಆಗುತ್ತೆ. ಅವಾಗ್ಲೂ ಕೂಡ ಯಾರು ಎಲಿಮಿನೇಷನ್ ಆಗ್ತಾರೆ ಅಂತ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಮರೆದಂತೆ ಆಗ್ತೀನಿ ಅಂತ ಹೇಳ್ತಾ, ಇದಿಷ್ಟು ಒಂದು ಪ್ರೋಮೋ ರಿವ್ಯೂ ಆಗಿರುತ್ತೆ. ಈ ಒಂದು ಪ್ರೋಮೋ ರಿವ್ಯೂ ನಿಮ್ಗೆ ಇಷ್ಟ ಆಗಿರುತ್ತೆ ದಯವಿಟ್ಟು ಒಂದು ಲೈಕ್, ಶೇರ್, ಕಮೆಂಟ್. ನೆಕ್ಸ್ಟ್ ಬೈ ಬೈ, ಥ್ಯಾಂಕ್ ಯು, ನಮಸ್ಕಾರ.